ಇದ್ದೇನೆ. ಈ ಪವಿತ್ರವಾದಂತಹ ಸಮಾರಂಭದ ಕಾರ್ಯಕ್ರಮ ನೀವೆಲ್ಲರೂ ಸೇರಿ ಇವತ್ತು ಒಂದು ಧರ್ಮ ಸಭೆಯನ್ನು ಇಟ್ಕೊಂಡಿದ್ದೀರಿ. ನಾನು ಬಂದ ತಕ್ಷಣ ನನ್ನ ಆರಾಧ ದೈವ, ನಾನು ನಂಬಿಕೊಂಡಿರುವಂಥ ಒಂದು ದೊಡ್ಡ ಶಕ್ತಿ ವೀರಸಿಂಹಾಸನ ವೀರ ಗಂಗಾಧರೇಶ್ವರನ ಸ್ಮರಿಸಿಕೊಂಡು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಮೃದ್ಧಿಯಾಗಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅಂತ ಹೇಳಿ ಏನು ನಮಗೆ ಒಂದು ವಾಕ್ಯಗೋಷ್ಠಿಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ನಾವು ಪಾಲನೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅವ್ರಿಗೆ ಇಲ್ಲಿಂದನೇ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ರೇಣುಕಾ ಶಿವಾಚಾರ್ಯ ಶ್ರೀಗಳೇ, ಚರಮೂರ್ತಿ ಸಚ್ಚಿದಾನಂದ ಸ್ವಾಮೀಜಿಯವರೇ, ಮಹಾಂತಲಿಂಗ ಸ್ವಾಮೀಜಿಯವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಿಮ್ಮೆಲ್ಲರ ಶಾಸಕರಾದಂಥ ನೀವೆಲ್ಲ ಅವ್ರನ್ನ ಸದಾ ಸೇವೆಗೆ ಬಳಸ್ಕೊಳ್ತಾ ಇದ್ದೀರಿ. ಅಷ್ಟೇ ರೀತಿ ನೀವು ಕೂಡ ಅವ್ರಿಗೆ ಪ್ರೀತಿಗೆ ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನನ್ನ ಕೂಡ ಪ್ರಾರ್ಥನೆ ಕೂಡ ಇದೆ. ಶ್ರೀ ಸೋಮಶೇಖರ್ ಅವರೇ, ಶೃಂಗೇರಿ ಶಾಸಕರಾದಂಥ ಮಠದ ಒಬ್ಬ ದೊಡ್ಡ ಭಕ್ತರಾದಂಥ ಶ್ರೀ ರಾಜೇಗೌಡ್ರೆ, ನಮ್ಮ ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರಿದ್ದಾರೆ, ನಮ್ಮ KP ನಂಜುಂಡಿಯವರಿದ್ದಾರೆ, ಅವರು ಕೂಡ ಶ್ರೀಗಳ ಒಬ್ಬ ದೊಡ್ಡ ಭಕ್ತರು, ವೀಣಾ ಕಾಶಪ್ಪವರಿದ್ದಾರೆ, ಬಾಳೆಲೆ ಬಸವರಾಜ್ ಅವರಿದ್ದಾರೆ, ವೇದಿಕೆ ಮೇಲೆ ಇನ್ನು ಅನೇಕ ಎಲ್ಲ ಗಣ್ಯರೆಲ್ಲ ಕೂಡ ಇದ್ದಾರೆ. ನಮ್ಮ ಸಚ್ಚಿದಾನಂದರವರಿದ್ದಾರೆ, ಅವರು ಅವರನ್ನ ನನಗೆ ಭಾಳ ಆತ್ಮೀಯರು, ಭಾಳ ಚಿಕ್ಕದ್ರಿಂದ. ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ. ಸೋಮಶೇಖರ್ ಅವರು ಧರ್ಮ ಜಾಗೃತಿ ಸಮಾರಂಭಕ್ಕೆ ನಮ್ಮ ರಂಭಾಪುರಿ ಶ್ರೀಗಳು ಬರ್ತಾ ಇದ್ದಾರೆ ಅಂತ ತಿಳಿಸಿದ್ರು. ನಾನು ಅಲ್ಲೇ ಹೋಗಿ ಭೇಟಿ ಮಾಡೋಂಥ ಒಂದು ಸಂದರ್ಭ, ಹೋಗಲೇಬೇಕಾಗಿತ್ತು. ಎಲ್ಲ ಸಂದರ್ಭದಲ್ಲೂ ಕೂಡ ಗಂಗಾಧರಜ್ಜ ಅವರು ಯಾವ ರೀತಿ ನನಗೆ ಈ ದೊಡ್ಡ ಶಕ್ತಿ ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ರು, ಅದೇ ಮಾರ್ಗದರ್ಶನದಲ್ಲಿ ಕೂಡ ನಮ್ಮ ರಂಭಾಪುರಿ ಶ್ರೀಗಳು, ಬಾಳೆಹೊನ್ನೂರಿನ ಶ್ರೀಗಳು ಶಿವಕುಮಾರ್ ಅವ್ರಿಗೆ ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದಂಥವರು ಕೂಡ ಭಾಳ ಪ್ರಮುಖರು ಅನ್ನೋದನ್ನು ತಾವೆಲ್ಲ ಕೂಡ ತಿಳಿದಿದ್ದೀರಿ. ಸೊ ನಾನು ಬಂದು ಇಂಥ ಒಂದು ಭವ್ಯವಾದಂಥ ಸಭೆಯಲ್ಲಿ ಅವ್ರಿಗೆ ಭೇಟಿ ಮಾಡಲಿಕ್ಕೆ, ಅವರ ದರ್ಶನವನ್ನು ಪಡಲಿಕ್ಕೆ, ಅವರ ಆಶೀರ್ವಾದವನ್ನು ಪಡಲಿಕ್ಕೆ ಇವತ್ತು ನನ್ನ ಮಿತ್ರ ಸೋಮಶೇಖರ್ ಅವರು ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಮ್ಮೆ ಅವರ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ರಂಭಾಪುರಿ ಮಠ ಕೇವಲ ಒಂದು ವರ್ಗಕ್ಕಲ್ಲ, ಒಂದು ಜಾತಿಗಲ್ಲ, ಮಾನವ ಜಾತಿ, ಮಾನವ ಧರ್ಮ ಎಲ್ಲರೂ ಕೂಡ ಸೇರಿದಂಥ ಮಠ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಡೀ ಇವತ್ತು ಏನು 6,000 ಮಠಗಳು, ಇದಕ್ಕೆ ಸೇರಿದಂಥ ಮಠಗಳೆಲ್ಲ ಇಡೀ ದೇಶದ ಉದ್ದಗಲೂ ಕೂಡ ಇದೆ. ಪಂಚಪೀಠ ಏನಿದೆ ಎಲ್ಲ ಕೂಡ ಎಲ್ಲ ವರ್ಗದ ಜನಾಂಗಕ್ಕೂ ಕೂಡ ಮಾರ್ಗದರ್ಶನವನ್ನು ಕೊಟ್ಕೊಂಡು ಇವತ್ತು ಈ ಶ್ರೀಮಠ ಬರ್ತಾ ಇದೆ. ನಾನು ಸರ್ವ ಸಮುದಾಯಗಳು ಕೂಡ ಈ ಮಠಕ್ಕೆ ಯಾವಾಗಲೂ ಕೂಡ ತನ್ನ ಭಕ್ತಿ
ಸ್ವರೂಪವನ್ನು ತೋರಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ. ನಾವೇನು ಜೀವನದಲ್ಲಿ ಉಳ್ಕೊಂಡು ಹೋಗ್ತೇವೆ ಅದಕ್ಕೆಲ್ಲ ಮಾರ್ಗದರ್ಶನ ಸಿಗ್ತದೆ ಅಂತ ಹೇಳಿ ನಾವೆಲ್ಲ ಈ ಪವಿತ್ರವಾದ ಪೀಠಕ್ಕೆ ನಾವೆಲ್ಲ ತಲೆಬಾಗಿದ್ದೇವೆ. ನನಗೂ ಈ ಮಠಕ್ಕೂ ಒಂದು ದೊಡ್ಡ ಸಂಬಂಧ. ನಾನು ಯಾಕೆ ರೇಣುಕಾಚಾರ್ಯ ಕಾಲೇಜು ವಿದ್ಯಾರ್ಥಿಯಾಗಿದ್ದೆ. ಆ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗೆ ನನಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಪಕ್ಷ ಆವತ್ತಿನ ಕಾಲದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಅದು ಹೆಂಗೆ ನಮ್ಮ ತಂದೆ ತಾಯಿಂದಿರು ರೇಣುಕಾಚಾರ್ಯನ ಇಂಜಿನಿಯರ್ ಮಾಡಬೇಕು ಅಂತಿದ್ದರು. ಆದರೆ ನಾನು ರೇಣುಕಾಚಾರ್ಯ ಕಾಲೇಜಿಗೆ ಹೋದೆ. PUCಲಿ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಲ್ಲಿ PUC ಮಾಡಿದೆ. ಡಿಗ್ರಿಗೆ ರೇಣುಕಾಚಾರ್ಯ ಕಾಲೇಜಿಗೆ ಹೋದೆ. ಆಮೇಲೆ ಇತಿಹಾಸ ಪುಟಕ್ಕೆ ನೋಡಿದ್ರೆ ನಮ್ಮ ರಂಭಾಪುರಿ ಶ್ರೀಗಳ ಆವತ್ತಿನ ನಮ್ಮ ಅಜ್ಜ ಶ್ರೀಗಳೆಲ್ಲ ಸೇರಿ ಆ ರೇಣುಕಾಚಾರ್ಯ ಕಾಲೇಜಿನ ಪ್ರಾರಂಭ ಮಾಡಿದ್ರು ಅಂತೇಳಿ ಇತಿಹಾಸ ಹೇಳ್ತದೆ. ಹಂಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಹಂಗೆ ನನ್ನಂಥ ನೂರಾರು ಶಿಷ್ಯರನ್ನ ತಯಾರು ಮಾಡೋಂಥ ಒಂದು ವಿದ್ಯಾಸಂಸ್ಥೆ ಆ ರೇಣುಕಾಚಾರ್ಯರು ಪ್ರಾರಂಭ ಮಾಡಿದಂಥ ಅನೇಕ ವಿದ್ಯಾಸಂಸ್ಥೆ, ಮಠ ಪ್ರಾರಂಭ ಮಾಡೋಂಥ ಸಂಸ್ಥೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಇವತ್ತು ಇಡೀ ಗುರಿಯನ್ನು ನಾವೆಲ್ಲ ಇಲ್ಲಿಂದ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ವಿವಿಧ ರೀತಿಯಲ್ಲಿ ನಮ್ಮದೇ ಆದಂಥ ಭಕ್ತಿ ವಿಚಾರಗಳನ್ನು ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಗುರುವಿನಲ್ಲಿ ನಾವು ಆಚಾರವನ್ನು ಗಮನಿಸ್ತಾ ಇದ್ದೇವೆ. ಗುರುವಿನಲ್ಲಿ ಜಗತ್ತನ್ನು ನಾವು ನೋಡ್ತಾ ಇದ್ದೇವೆ. ಈ ಗುರುವಿನ ಆಧಾರದಲ್ಲಿ ಅವರ ಹಾದಿಯಲ್ಲಿ ನಡೆದು ನಮ್ಮಲ್ಲಿ ಸ್ವರ್ಗವನ್ನು ತಲುಪಬೇಕು ಅಂತ ಹೇಳಿ ಕೂಡ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಡೆ ನುಡಿ ಸತ್ಯಕ್ಕೆ ಇದೇ ಧರ್ಮ. ಇದೊಂದು ನಿಜವಾದಂಥ ರೂಪ ಧರ್ಮ. ನಾವು ಇಲ್ಲಿ ಮಾತಾಡ್ತಾ ಇರೋರು ಹೇಳ್ತಾ ಇದ್ರು, ಧರ್ಮೋ ರಕ್ಷತಿ ರಕ್ಷತಃ ಅಂತ. ಯಾರು ಧರ್ಮವನ್ನು ಕಾಪಾಡ್ತಾರೆ ಧರ್ಮವರನ್ನು ಕಾಪಾಡ್ತದೆ ಅಂತೇಳಿ. ಧರ್ಮ ಎಂದರೆ ಬರೀ ಪೂಜೆ ಪುರಸ್ಕಾರ ಅಲ್ಲ. ಸತ್ಯ, ಶಿಸ್ತು, ನೀತಿ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯಿಂದ ನಡೆದ್ರೆ ಮಾತ್ರ ಆ ಧರ್ಮಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ತುಂಬುತ್ತದೆ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನೋಡೋದೇ ಒಂದು ಧರ್ಮ. ಧರ್ಮವನ್ನು ಬೆಳೆಸಿದಾಗ ಮಾತ್ರ ಸುಳ್ಳು ಹೇಳಿದಾಗ ತಪ್ಪಿಸ್ಕೊಂಡು ಸತ್ಯವನ್ನೇ ನೋಡಿದಾಗ ಮಾತ್ರ ಆ ಧರ್ಮಕ್ಕೆ ಒಂದು ಗೌರವ ಸಿಗ್ತದೆ. ಸೊ ಧರ್ಮವನ್ನು ಪಾಲಿಸಿದಾಗ ಮಾತ್ರ ಅದು ಸತ್ಯ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಮಾನವನ ಕಲ್ಯಾಣಕ್ಕೆ ನಾವೆಲ್ಲ ಇವತ್ತು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೆಲವರಿಲ್ಲ ನನ್ನ ಧರ್ಮ ಬೇಡ ಅಂತ ಹೇಳ್ತಾರೆ. ಮನುಷ್ಯ ಹುಟ್ಟಿದ ತಕ್ಷಣ ಅವನಿಗೆ ಉಪನಯನ ಮಾಡ್ತಾರೆ, ನಾಮಕರಣ ಮಾಡ್ತಾರೆ, ಉಡ್ದಾರ ಹಾಕ್ತಾರೆ, ಕಿವಿ ಚುಚ್ತಾರೆ, ಮೂಗು ಚುಚ್ತಾರೆ. ಇವೆಲ್ಲ ಕೂಡ ಸಂಸ್ಕಾರ ನಡೀತದೆ. ಇಲ್ಲ ಕೆಲವರು ಅದನ್ನು ಮಾಡಿಸ್ಕೊಳ್ಳೋದಿಲ್ಲ. ಕೆಲವರು ಇಲ್ಲ ಮದುವೆ ಮಾಡ್ಕೊಳ್ಬೇಕಾದ್ರೆ ಅಕ್ಕಿ ಒಂದು ಕಡೆ ಇರ್ತದೆ, ಅರಿಶಿನ ಒಂದು ಕಡೆ ಇರ್ತದೆ, ವಧು ಒಂದು ಕಡೆ ಇರ್ತದೆ, ವರರು ಒಂದು ಕಡೆ ಇರ್ತದೆ. ಅಕ್ಕಿ ಅರಿಶಿನ ಸೇರಿದ ತಕ್ಷಣ ಅದು ಮಂತ್ರಾಕ್ಷತೆ ಆಗೋಗ್ತದೆ. ವಧು ಒಂದು ಕಡೆ ವರ ಒಂದು ಕಡೆ ಸೇರಿದ ತಕ್ಷಣ ಅದು ವಧುವರ ಆಗ್ತದೆ, ಅದೊಂದು ಸಂಸಾರ ಆಗ್ತದೆ. ಕೆಲವೆಲ್ಲ ನಾನು ಲವ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತೇಳಿ ನಿಮ್ಗೇನು ಬೇಡ ಅಂತೇಳಿ ಅಪ್ಪನೂ ಬೇಡ ಅಮ್ಮನೂ ಬೇಡ ಅಂತ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಂಥವ್ರು ಬೇಕಾದಷ್ಟು ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ತಾರೆ. ಆದರೆ ಕೊನೆಗೆ ಅವನು ಸತ್ತಾಗ ಅವನು ಉಣಬೇಕು ಸುಡಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಧರ್ಮನೇ ತೀರ್ಮಾನ ಮಾಡಬೇಕು. ಅವನ ಸುಡುವಾಗ ಅವನಿಗೆ ಗೊತ್ತಿಲ್ಲ ಇರ್ಬೋದು. ಸೊ ಆ ಮಗು ಹುಟ್ಟಿದಾಗ ಅವನಿಗೇನು ಬೇಡ ಅಂತ ಮಗುಗೂ ಗೊತ್ತಿರೋದಿಲ್ಲ. ಉಪನಯನ ಮಾಡಿದಾಗ ತಂದೆ ತಾಯಿ ಮಾಡ್ತಾರೆ. ಅವನು ಬೆಳೆದಾಗ ನನಗೇನು ಬೇಡ ಅಂತ ಅನ್ಬೋದು. ಕೊನೆಗೆ ಅವನ ಇದಕ್ಕೆ ಅವನ ಭಗವಂತನ ಪಾದಕ್ಕೆ ಸೇರಿಸ್ಬೇಕಾದ್ರೆ ತೀರ್ಮಾನ ಮಾಡ್ಬೇಕಾದ್ರೆ ಧರ್ಮನೇ ಬೇಕು. ಹಂಗೆ ಧರ್ಮ ಯಾರು ಕೂಡ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮದಲ್ಲಾಗಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ,
ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತೇಳಿ. ಹಂಗೆ ಇವತ್ತು ದೇವರನ್ನ ವಿವಿಧ ರೀತಿಯಲ್ಲಿ ವಿವಿಧ ಹೆಸರಿನಲ್ಲಿ ಇವತ್ತು ನಾವು ಕರೀತಾ ಇದ್ದೇವೆ. ಸೊ ಅದಕ್ಕೆ ನಾವು ಸತ್ಯವನ್ನು ನುಡಿಬೇಕಾಗ್ತದೆ, ಧರ್ಮವನ್ನು ಕಾಪಾಡಬೇಕಾಗ್ತದೆ. ಇವತ್ತು ಧರ್ಮ ಮಾರ್ಗದಲ್ಲಿ ನಾವೆಲ್ಲ ಕೂಡ ನಡಿಬೇಕಾಗ್ತದೆ. ಆದ್ದರಿಂದ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನನಗೆ ಇಲ್ಲಿ ನನ್ನನ್ನು ಕರಿಬೇಕಾದ್ರೆ ವಿವಿಧ ರೀತಿಯಲ್ಲಿ ನನ್ನನ್ನು ಬೋಧನೆ ಮಾಡಿದ್ರು. ರಾಜ್ಯ ಅದೇನೋ ಏನು ಹೇಳ್ತಾ ಇದ್ರು, ರಾಜ್ಯಕ್ಕೇನೋ ಏನು ಹೇಳ್ತಾ ಇದ್ರು, ರಾಜ್ಯಕ್ಕೆ ದೊರೆ ಅಂತ. ದಯವಿಟ್ಟು ನೀನೆಲ್ಲೂ ರಾಜ್ಯದ ದೊರೆ ಅಂತ ಕರೆಯಕ್ಕೆ ಹೋಗ್ಬಿಡಿ. ನಾನು ರಾಜ್ಯದ ದೊರೆ ಅಲ್ಲ, ರಾಜ್ಯದಲ್ಲಿ ಒಬ್ಬ ಪ್ರಮುಖ ಸೇವಕ. ನಾನು ಪ್ರಮುಖ ಸೇವಕ, ಒಬ್ಬ ಮುಖ್ಯಮಂತ್ರಿ ಆಗಿ ಪ್ರಮುಖ ಸೇವಕ. ದೊರೆ ಕಾಲ ಎಲ್ಲ ಹೊಂಟೋಯ್ತು. ಈಗ ಪ್ರಜಾಪ್ರಭುತ್ವ ಬಂದಿದೆ, ಸಂವಿಧಾನ ಬಂದಿದೆ. ಆ ದೊರೆ ಅಕ್ಷರ ಈಗ ಎಲ್ಲೂ ಕೂಡ ಇಲ್ಲ. ಸೊ ಹಂಗೆ ಇವತ್ತು ನಾವು ಯಾರು, ನನಗಂತೂ ದೊರೆ ಅಂತ ಕರೆಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಈ ರಾಜ್ಯದಲ್ಲಿ ನಾವೆಲ್ಲ ಹಿರಿಯರೆಲ್ಲ ಇದ್ದೀವಿ. ಇವತ್ತು ಬೇಕಾದಷ್ಟು ಜನ, ನಾನು ಮೊನ್ನೆ ಎಲ್ಲ ಭಾಷಣ ಮಾಡ್ಬೇಕು ಹೇಳಿದೆ. ನಾನು ಇತಿಹಾಸ ಓದಕ್ಕೆ ನಂಗೆ ಇಷ್ಟ ಇಲ್ಲ, ಇತಿಹಾಸ ಬರೆಯೋಕ್ಕೆ ಇಷ್ಟ ಇಲ್ಲ, ಇತಿಹಾಸ ಮಾಡೋಕ್ಕೆ ನನಗೆ ಇಷ್ಟ ಅಂಥೇಳಿ ನಾನು ವಿಚಾರವನ್ನು ಹೇಳಿದೆ. ಹಂಗೆ ನನಗೆ ಸಿಕ್ಕಿರೋಂಥ ಕೆಲವು ಎಷ್ಟು ವರ್ಷ ನನಗೆ ನನ್ನ ಅಜ್ಜ, ನೀವೆಲ್ಲ ಜನ, ಈ ರಾಜ್ಯದ ಜನತೆ, ನೀವು ನನಗೆ ಶಕ್ತಿ ಕೊಡ್ತಿರೋ, ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ನನಗೆ ವಿಶ್ವಾಸ ಇದೆ, ಈ ರಾಜ್ಯದಲ್ಲಿ ನನಗೆ ಸಿಕ್ಕಿದಂಥ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ, ಪ್ರತಿದಿನ ಕೂಡ ಜನರ ಕಲ್ಯಾಣಕ್ಕೆ, ಜನರು ಕೂಡ ನನ್ನ ನೆನೆಸ್ಕೊಳ್ಳೋ ರೀತಿಯಲ್ಲಿ ಒಂದು ಉತ್ತಮವಾದಂಥ ಜನರಿಗೆ ಒಂದು ಆಡಳಿತವನ್ನು ಕೊಡಬೇಕು. ಇದಕ್ಕೆ ನನಗೆ ರೇಣುಕಾಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನನ್ನ ಅಜ್ಜ ನನಗೆ ಪ್ರತಿ ಹಂತದಲ್ಲೂ ಕೂಡ ನನಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಅದು ಎಲ್ಲೂ ಕೂಡ ಅದು ತಪ್ಪುವುದಿಲ್ಲ. ಪ್ರತಿಯೊಂದು ದಿನದ ಮಾರ್ಗದರ್ಶನ ಏನು ನನಗೆ ಸಿಗ್ತಾ ಇದೆ, ಅದು ನನಗೆ ಶಕ್ತಿ ಇವತ್ತು ನನಗೆ ದೊರೀತಾ ಇದೆ. ಇದನ್ನು ಎಲ್ಲೂ ಕೂಡ ನನಗೆ ಹೇಳ್ಕೊಳ್ಳೋಕ್ಕೆ ನನಗೆ ಅವಮಾನಕ್ಕೆ ಏನಿಲ್ಲ. ನನಗೆ ಭಕ್ತಿಗೂ ಭಗವಂತನಿಗೂ ವ್ಯವಹಾರ ಅಂತ ಸ್ಥಳ ದೇವಾಲಯ. ನೀವು ಕೂಡ ನಿಮ್ಗೇನಾದ್ರು ಕಷ್ಟ ಆಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಮುಂದೆ ಇಲ್ಲಿರೋಂಥ ಒಂದು ಚಿಕ್ಕ ಗುಡಿ ಇರ್ಬೋದು, ನಿಮ್ಮ ಫೋಟೋ ಇರ್ಬೋದು, ಎಲ್ಲೂ ಇಲ್ಲ ಅಂತಂದರೆ ನಿಮ್ಮ ಕೈಯೆಲ್ಲರೂ ಕೂಡ ನೋಡಿಬಿಟ್ಟು ಇಲ್ಲೇ ಇದೆ ಅಂತೇಳಿ ನೋಡಿ ನೀವೆಲ್ಲ ದೇವರನ್ನ ಕಾಣ್ತಾ ಇದ್ದೀರಿ. ವಿವಿಧ ರೀತಿಯಲ್ಲಿ ದೇವರನ್ನ ಬಸವಣ್ಣವರು ವಿವಿಧ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದುಡಿಮೆಯಲ್ಲಿ ಕೆಂಗಲ್ ಹನುಮಂತನವರು ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ರೆ, ಅವರು ಕೂಡ ವರ್ಕ್ಸ್ ಇಸ್ ವರ್ಷಿಪ್ ಅಂತೇಳಿ ವಿಧಾನಸೌಧದ ಮೇಲೆ ಬರೆಸಿದ್ದಾರೆ. ಬಸವಣ್ಣವರು ಕೂಡ ಏನೇನು ನಮಗೆ ವಿಚಾರಗಳನ್ನು ತಿಳಿಸಿದ್ದಾರೆ, ಇದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಸೊ ಹಂಗೆ ಸಂಬಂಧಗಳನ್ನು ಜೋಡಿಸುವುದು ಒಂದು ಕಲೆ ಆದರೆ, ಸಂಬಂಧಗಳನ್ನು ಉಳಿಸುವುದು ಒಂದು ದೊಡ್ಡ ಸಾಧನೆ ಆಗಿರ್ತದೆ. ಸೊ ಅದರಿಂದ ಇವತ್ತು ನನಗೊಂದು ಅವಕಾಶ ತಾವೆಲ್ಲ ಸೇರಿ ಭಾಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದೀರಿ. ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೇನೆ, ದೇವ್ರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಕೊಟ್ಟಂಥ ಅವಕಾಶದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಸೊ ಬದುಕನ್ನು ನಾವು ಭಾಳ ಕಠಿಣವಾಗಿ ನೋಡ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಹುಟ್ಟು ಆಕಸ್ಮಿಕವಾದದ್ದು. ಯಾವ ಕೂಡ ನಾವು ಹುಟ್ಟನ್ನು ನಾವು ಯಾರ ಜೀವನದಲ್ಲಿ ಯಾರ ಹೊಟ್ಟೆಲಿ ಹುಟ್ತೀವಿ, ಏನು ಯಾರು ನಮ್ಮ ತಂದೆ ತಾಯಿ ಅಂತ ನೀವು ಹುಟ್ಟೋಕ್ಕಿಂತ ಮುಂಚಿದಾಗ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದರೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು. ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ. ಹಂಗೆ ಇವತ್ತು ಶ್ರೀಗಳು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಬಹುಶಃ ಈ ಒಂದು ವೀರಶೈವ ಧರ್ಮದ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಚರ್ಚೆ ಬಂತು, ವಿಭಿನ್ನವಾಗಿ ಮಾತಾಯಿತು. ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೆ ನಮ್ಮ ಸರ್ಕಾರದಲ್ಲಿ ಕೆಲವು ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾಳ ಜನ ಸಿಟ್ಟಿಗೆದ್ದರು. ಆಗ ನಾನು ಹೋಗಿ ಶ್ರೀಗಳ ಪಾದಕ್ಕೆ ಹೋಗಿ, ನಾನಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ, ಅಲ್ಲಿಗೆ ಹೋಗಿ ನಾನು
ನಮ್ಮ ಪಕ್ಷದ ಪರವಾಗಿ ನಾವು ತಪ್ಪು ಮಾಡಿದ್ದೇವೆ ಗುರುಗಳೇ, ನಮ್ಮನ್ನು ಕ್ಷಮಿಸಬೇಕು ಅಂತೇಳಿ ಕೇಳಿದೆ ನಾನು. ಆಗ ಬೇಕಾದಷ್ಟು ಜನ ಟೀಕೆ ಮಾಡಿದ್ರು. ಟೀಕೆಗಳೆಲ್ಲ ಸತ್ತೋಯ್ದವು, ನಮ್ಮ ಕೆಲಸಗಳು ಮಾತ್ರ ಉಳಿತವೆ. ಟೀಕೆಗಳು ಸಾಯ್ತವೆ, ನಮ್ಮ ಸಾಧನೆಗಳು ಉಳಿತವೆ. ಹಂಗೆ ಇವತ್ತು ಟೀಕೆ ಮಾಡಿದವರು ಎಲ್ಲ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದು, ಕ್ಷಮಾಪಣೆ ಕೇಳಿದ್ದು ಸತ್ಯ ಅಂತೇಳಿ ಎಲ್ಲ ನನ್ನ ವಿರೋಧಿಗಳು ಕೂಡ ಒಪ್ಕೊಂಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಆದ್ದರಿಂದ ನಾವು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದರೆ ಬದುಕಿದರೆ ಆ ಬದುಕಿಗೆ ಅವಮಾನ. ಆದ್ದರಿಂದ ನಾವೆಲ್ಲ ಒಂದೊಂದು ದೊಡ್ಡ ಸಾಧನೆಯನ್ನು ಮಾಡಬೇಕಾಗಿದೆ. ಇವತ್ತು ನಮ್ಮ ಶ್ರೀಗಳು, ಇವತ್ತು ರಂಭಾಪುರ ಶ್ರೀಗಳು ಇವತ್ತು ಬೆಂಗಳೂರಿಗೆ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಮಗೆಲ್ಲ ದರ್ಶನ ಕೊಟ್ಟು ಅನೇಕ ಹಿತವಚನವನ್ನು ಹೇಳ್ತಾ ಇದ್ದಾರೆ. ನಿಮಗೆ ವಿಶ್ವಾಸ ಇರಲಿ, ನಾವು ಸತ್ಯದಿಂದ ಇವತ್ತು ಜನರ ವಿರೋಧ ಪಾರ್ಟಿಯವರು ಬೇರೆ ಬೇರೆ ರಾಜಕಾರಣಿಗಳು ವಿವಿಧ ರೀತಿ ಟೀಕೆ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎದ್ರೆ ಟೀಕೆ ಮಾಡೋದೇ ಅವರ ಡ್ಯೂಟಿ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬರಗಾಲ, ಡಿ ಕೆ ಶಿವಕುಮಾರ್ ಬಂದ, ಬರ ತಗೊಬಂದ ಅಂತ ಎಲ್ಲ ಕೆಲವರೆಲ್ಲ ಮಾತಾಡ್ತಾ ಇದ್ರು. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಇಡೀ ದೇಶದಲ್ಲಿ ಒಂದು ದೊಡ್ಡ ಬರ ಬರ್ತದೆ, ಇದೇನೋ ಒಂದು ಹೊಸ ವಿಚಾರ ಬರ್ತದೆ ಅಂತ ಹೇಳಿದ್ರು. ಇದು ಪ್ರಕೃತಿಯ ನಿಯಮ. 3 ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಇಂಥ ಪರಿಸ್ಥಿತಿ ಬಂತು. ಮೊನ್ನೆ ಎಲ್ಲ ಈಗ ನಮ್ಮ ಸೋಮಶೇಖರ್ ಹೇಳ್ದಂಗೆ ಕಾವೇರಿ ಅಥಾರಿಟಿಯವರು ಆರ್ಡರ್ ಕೊಟ್ಟರು, ಬರೀ ನೀವು 3500 ಕ್ಯೂಸಿಕ್ ನೀರು ಬಿಡಿ ಅಂತ ಹೇಳಿದ್ರು. ಏನು ದೊಡ್ಡ ಗಲಾಟೆ, ದೊಡ್ಡ ಹೊಡೆದಾಟ, ಏನೇನು ಆರ್ಡರ್ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ನಮ್ಮ ರೈತರೆಲ್ಲ ಹೊಲದಲ್ಲಿ ಹೋಗಿ ನಿಂತಿದ್ರು, ಆಗೋದಿಲ್ಲ ಅಂತ. ನಾನು ನಿನ್ನೆ ಹೇಳಿದೆ, ಹುಷಾರಾಗಪ್ಪ, ಇಲ್ಲ ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಳ್ಳಿ. ಆಮೇಲೆ ನೀರಲ್ಲಿ ಮಧ್ಯೆ ನಿಂತ್ಕೊಂಡು ಏನಾರು ಹೆಚ್ಚು ಕಮ್ಮಿ ನಮ್ಮ ಅಜ್ಜಿನ ಹೋಗಿ ಕೇಳಿದೆ, ಅಜ್ಜಿ ಹೇಳಿದ್ರು ನಡಿ 3 ದಿನ ಆಗಲಿ, ಅದಕ್ಕೆ ಉತ್ತರ ಸಿಗ್ತದೆ ನಿನಗೆ ಅಂತೇಳಿ. ಇವತ್ತು ನೋಡಿದ್ರೆ 70,000 ಕ್ಯೂಸಿಕ್ಕು, 3,000-3,500 ಕ್ಯೂಸಿಕ್ಕು ಅಂತ ಹೇಳಿದ್ರೆ 70,000 ಕ್ಯೂಸಿಕ್ಕು ಹರಿತಾ ಇದೆ ಅಂತೇಳಿ ಇವತ್ತು ಸಾಯಂಕಾಲ ನನಗೆ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಂಗೆ ಅಲ್ಲಿ ಏನು ಕಬಿಲಿ ಇವತ್ತು ನಾನು ಇಟ್ಕೊಳ್ಳೋಣ ಅಂದ್ರೂ ನೀನು ಇಟ್ಕೊಳಕ್ಕೆ ಆಯ್ತಲ್ಲ, ಇಲ್ಲ ಯಾರು ಇಟ್ಕೊಳ್ಳೋಣ ಅಂತಂದ್ರು ಅಡ್ಡ ನಿಂತ್ಕೊಂಡಾರೇನೋ ಅಂತಂದರೆ ಕೊಚ್ಕೊಂಡು ಹೊಂಟೋಯ್ತಾರೆ. ಸೊ ಹಂಗೆ ಪ್ರಕೃತಿ ಭಗವಂತನ ಕೃಪೆ ಯಾರ್ದು ಅಲ್ಲ. ಹಂಗೆ ಇವತ್ತು ರೇಣುಕರನ್ನ ನೀವೆಲ್ಲ ಸೇರಿ ಒಂದು ವಿಗ್ರಹಕ್ಕೆ, ರೇಣುಕನ ವಿಗ್ರಹಕ್ಕೆ, ರೇಣುಕನ ಇತಿಹಾಸ ನಾನು ನಿಮ್ಗೇನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಇದೊಂದು ಎಲ್ಲ ವರ್ಗ, ಎಲ್ಲ ಜನಾಂಗಕ್ಕೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಇವತ್ತು ರೇಣುಕರು ಇವತ್ತು ಬಂದಿದ್ದಾರೆ. ನಾವೆಲ್ಲ ಪ್ರತಿಯೊಬ್ಬರು ಕೂಡ ದೇವರು ಮಕ್ಕಳು. ಬಸವಣ್ಣವ್ರು ಹೇಳ್ದಂಗೆ ಕಲ್ಲಲ್ಲೂ, ಮಣ್ಣಲ್ಲೂ, ಮರದಲ್ಲೂ ಎಲ್ಲ ಕಡೆ ದೇವರಿದ್ದಾನೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಅದೇನರ್ಥ ಅಂತಂದರೆ, ಅದು ಮರ ಇದೆಯಲ್ಲ, ಅದು ಸಂಸ್ಕೃತ ಬೇಡ, ಕನ್ನಡದಲ್ಲಿ ಅದು ಅರ್ಥ ಹೇಳ್ತೀನಿ. ಪರೋಪಕಾರ, ಅದನ್ನು ನೆನಪು ಮಾಡ್ತಾ ಇದ್ದಾರೆ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾಹ, ಪರೋಪಕಾರಾಯ ಇದಂ ಶರೀರ ಅಂತ. ಅಂದರೆ ಈ ಮರ ಇದೆಯಲ್ಲ, ಈ ಮರ ಇದು ಸೌದೆ ಕೊಡ್ತದಂತೆ, ಹಸಿರು ಕೊಡ್ತದಂತೆ, ನೆರಳು ಕೊಡ್ತದಂತೆ, ಮರ ಕೊಡ್ತದಂತೆ, ಹಣ್ಣು ಕೊಡ್ತದಂತೆ, ಎಲ್ಲ ಕೊಡ್ತದಂತೆ. ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಈ ಹಸು ಕೂಡ, ಈ ಹಸು ಇದೆಯಲ್ಲ, ಅದು ಹಾಲು ಕೊಡ್ತದೆ, ಸಗಣಿ ಕೊಡ್ತದೆ, ಬೆಣ್ಣೆ ಕೊಡ್ತದೆ, ತುಪ್ಪ ಕೊಡ್ತದೆ, ಹೊಲ ಉಳ್ತದೆ, ನಮ್ಮ ಹೊತ್ಕೊಂಡು ಹೋಯ್ತದೆ, ಎಲ್ಲ ಮಾಡ್ತದೆ. ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಹಂಗೆ ನದಿ ಕೂಡ, ಅದು ವೈಯಕ್ತಿಕವಾಗಿ ಅದಕ್ಕೇಂದು ನದಿಗೆ ಸ್ವಂತ ಇಲ್ಲ. ನನ್ನ ವ್ಯವಸಾಯಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ನೀರು, ಇಂಡಸ್ಟ್ರೀಸ್ಗೆ ನೀರು, ನಿಮ್ಗೆ ನೀರು, ಬದುಕಿಗೆ ನೀರು, ಎಲ್ಲ ರಾಶಿಗಳಿಗೆಲ್ಲ ಕೂಡ ಆ ನೀರೇ ಆಧಾರ. ಸೊ ಅದು ನದಿಗೆ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಹಂಗೆ ಈ ಮನುಷ್ಯನ ದೇಹ ಕೂಡ ಕೊನೆಗೆ ನೀವು ಎಷ್ಟು ಸಂಪಾದನೆ ಮಾಡಿದ್ರೆ ಎಷ್ಟು ಊಟ ಮಾಡ್ತೀರಿ ನೀವು? ನಾನು ಎಷ್ಟು ಊಟ ಮಾಡ್ತೀನಿ? ನಾನು ಎಷ್ಟೇ ದೊಡ್ಡ ಶ್ರೀಮಂತ ಇರ್ಬೋದು, ನಾನು ಎಷ್ಟೇ ಬಡವ ಇರ್ಬೋದು, ಕೊನೆಗೆ 6 ಅಡಿ 3 ಅಡಿ, ಕೊನೆಗೆ ಒಂದಷ್ಟು ಊಟ. ಎಷ್ಟು ಊಟ ಏನು ಜಾಸ್ತಿ ಅಂತ ಅಂದ್ಬಿಟ್ಟು ಕೊನೆಗೆ ಓದಿ 1 kg ಸ್ವೀಟ್ ತಿನ್ನೋಕ್ಕಾಯ್ತಿದ್ದ ನಿಮ್ಮ ಕೈಲಿ? ಇಲ್ಲ ದಿನ 1 kg ಅಕ್ಕಿ ಊಟ ಮಾಡೋಕ್ಕಾಯ್ತಿದ್ದ? 100-200 ಗ್ರಾಮ್ ಅಕ್ಕಿಗೆ ನೀವೆಲ್ಲ ಸುಸ್ತಾಗಿ ಹೋಗ್ತೀರಿ. ಹಂಗೆ ಒಂದು ಹೆಚ್ಚು ಕಮ್ಮಿ ಒಂದು 5-6 ಸಾವಿರ ರೂಪಾಯಿ ಇಡೀ ನಿಮ್ಮ ತಿಂಗಳಿಗೆ ನಿಮ್ಮ ಜೀವನ ನಡೆದೋಗ್ತದೆ. ಸೊ ಹಂಗೆ ಮನುಷ್ಯ ಎಷ್ಟೇ ಮಾಡಿದ್ರು ಕೂಡ ತನ್ನ ಸ್ವಂತಕ್ಕಿಲ್ವಂತೆ, ಸಮಾಜಕ್ಕಂತೆ. ಹಂಗೆ ನೀವು ದುಡ್ಡು ಇಟ್ಕೊಂಡು ಕೂತ್ಕೋಬೇಡಿ.
ಮಠಕ್ಕೆ ಸ್ವಲ್ಪ ಸರಿಯಾಗಿ ದುಡ್ಡು ಕೊಡಿ, ಮಠಕ್ಕೆ ಒಳ್ಳೆ ದುಡ್ಡಾಗಲಿ, ಅದು ಉಳಿದು ದಾನ ಧರ್ಮ ಮಾಡಿ. ಈ ದಾನ ಧರ್ಮ ಮಾಡಿದ್ರೆ ಕೊನೆಗೆ ಶಾಶ್ವತವಾಗಿ ಉಳಿತದೆ, ನಿಮ್ಮ ಹೆಸರು ಇರ್ತದೆ. ನಿಮ್ಮ ಮಕ್ಕಳ ಕಾಲಕ್ಕೆ, ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ನಮ್ಮಪ್ಪ ಇಷ್ಟು ಕೊಟ್ಟ, ಈ ಮಠ ಕಟ್ಟ, ಈ ದೇವಸ್ಥಾನ ಕಟ್ಟ, ಈ ವಿಗ್ರಹ ಕಟ್ಕೊಟ್ಟ, ಈ ತೊಲೆ ಕಟ್ಟ, 3 ಅಡಿ ಜಾಗ ತಗೊಟ್ಟ, 6 ಅಡಿ ಜಾಗ ತಗೊಟ್ಟ, 1 ಎಕರೆ ಜಾಗ ಕೊಟ್ಟ ಅಂತೇಳಿ ಇತಿಹಾಸ ಪುಟದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಇರ್ತದೆ. ಹಂಗೆ ನೀವು ಅದಕ್ಕೆ ಆ ಸಾಕ್ಷಿ ಗುಡ್ಡೆಗೆ ಭಾಗಿಯಾಗಿ ಅಂತೇಳಿ ತಮ್ಮ ಪ್ರಾರ್ಥನೆ ಮಾಡಿಕೊಂಡು, ಈ ರಾಜ್ಯದಲ್ಲಿ ನೀವೆಲ್ಲ ಕೂಡ ನೀವು ನಮಗೆ ಸಂಪೂರ್ಣವಾದ ಆಶೀರ್ವಾದ ಇರಬೇಕು, ಸಹಾಯ ಮಾಡಬೇಕು, ಶಕ್ತಿ ತುಂಬಬೇಕು. ಅವನು ಯಾರು ಕರ್ಕೊಂಡು ಹೋದ, ಎಲ್ಲ ಮಾಡ್ದ ಅಂತೇಳಿ ಈಗ ನಾವೆಲ್ಲ ಎಷ್ಟೋ ಜನ ನೀವೆಲ್ಲ ಸೇರಿ ರಾಮನಿಗೆ ಪಾಪ ಇಟ್ಕೆ ಕಟ್ಟಿದ್ರಿ, ದುಡ್ಡು ಕಟ್ಟಿದ್ರಿ, ಮನೆಗೂ ಬಂದು ಅದೇನೋ ಅಕ್ಕಿ ಮಂತ್ರಾಕ್ಷತೆ ಎಲ್ಲ ಕೊಟ್ಟರು. ಈಗ ನೋಡಿದ್ರೆ ಏನಾಯ್ತು ನೋಡಿದ್ರಲ್ಲ ನೀವು. ನಾನು ಆ ಸುದ್ದಿಗೆ ಹೋಗುದಿಲ್ಲ, ಆದರೂ ನೀವು ಬಿಡಕ್ಕೆ ಹೋಗಬೇಡಿ, ನಮ್ಮನ್ನ ಕೈ ಬಿಡಬೇಡಿ. ಇಷ್ಟು ಮಾತ್ರ ಹೇಳಿ ತಮ್ಗೆ ಆಶೀರ್ವಾದ ಹೇಳಿ, ಮತ್ತೊಮ್ಮೆ ಶ್ರೀಗಳ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ, ನನ್ನನ್ನು ಸೋಮಶೇಖರ್ ಅವತ್ತು ಇಲ್ಲಿಗೆ ಕರ್ಕೊಂಡು ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಭಾಗ್ಯ, ಶ್ರೀಗಳು ಭೇಟಿ ಮಾಡೋಂಥ ಒಂದು ಭಾಗ್ಯ. ಪುರಂದರದಾಸು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಿನ್ನೆ ಪ್ರಧಾನಮಂತ್ರಿ ಮುಂದೆ ಹೇಳಿದೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಬಂದು ಇವತ್ತು ಶ್ರೀಗಳನ್ನು ಭೇಟಿ ಮಾಡಿ ಅವ್ರ ಪಾದಗಳಿಗೆ ನಮಸ್ಕಾರ ಹೇಳಿ ಅವ್ರ ಆಶೀರ್ವಾದ ಪಡೆದು ನಿಮ್ಮನ್ನು ಭೇಟಿ ಮಾಡುವಂಥ ಒಂದು ಭಾಗ್ಯ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನಮಸ್ಕಾರ.